ಇನ್ನು ಹಾಸನದಲ್ಲಿ ನಾನು ಟಾರ್ಗೆಟ್, ಮಂಡ್ಯದಲ್ಲಿ ಕುಮಾರಸ್ವಾಮಿ ಟಾರ್ಗೆಟ್, ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ನ ಟಾರ್ಗೆಟ್ ಮಾಡೋ ನೈತಿಕತೆ ಇವ್ರಿಗಿಲ್ಲ, ಶಕ್ತಿ ಇಲ್ಲ ಅಂತ ವ್ಯಾಖ್ಯಾನವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಟಾರ್ಗೆಟ್ ಮಾಡಕ್ ಆಗೋದಿಲ್ಲ ಅವರಿಗೆ. ನಾವು ಯಾರು ಡಿ ಕೆ ಬ್ರದರ್ಸ್ ಟಾರ್ಗೆಟ್ ಮಾಡೋಕೆ, ಹೂ ವಿ ಆರ್ ಅಂತ ಕೇಳ್ತಾರೆ. ಜನ ಡಿಸೈಡ್ ಮಾಡ್ತಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ಸೊ ಡಾಕ್ಟರ್ ಮಂಜುನಾಥ್ ಅವರಿಗೆ ಗೌಡ್ರೆ ಟಿಕೆಟ್ ಕೊಡಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಅದಕ್ಕೆ ಪ್ರಧಾನಿಗಳ ಕಾರಣ ಅಂತ ಹೇಳಿದ್ದಾರೆ. ಏನೇನು ಭಾಷಣ ಮಾಡಿದ್ರು ಗೊತ್ತು ನನಗೆ. ಎಲ್ಲಾದ್ರೂ ಟಾರ್ಗೆಟ್ ದೇವೇಗೌಡ ತಾನೆ. ಹೌದು. ಮಂಡ್ಯಕ್ಕೆ ಹೋದ್ರೆ ಟಾರ್ಗೆಟ್ ಕುಮಾರಸ್ವಾಮಿ ದೇವೇಗೌಡ. ಬೆಂಗಳೂರು ಗ್ರಾಮಾಂತರಕ್ಕೆ ಹೋದ್ರೆ ನಳಿನ ಟಾರ್ಗೆಟ್ ಮಾಡಿ ಮಾತಾಡೋ ನೈತಿಕ ಶಕ್ತಿ ಇಲ್ಲ. ನಾವು ರಾಜಕಾರಣಿಗಳು, ಅವರು ರಾಜಕಾರಣಿ ಅಲ್ಲ. ಅದು ಕಾರಣ ನಾವಲ್ಲ, ಈ ರಾಷ್ಟ್ರದ ಪ್ರಧಾನಮಂತ್ರಿ 8.5 ಲಕ್ಷ ಜನಕ್ಕೆ ಪುಕ್ಕಟ್ಟೆ ಆಪರೇಷನ್ ಮಾಡಿದಂಥ ವ್ಯಕ್ತಿ ಇಡೀ ಹಿಂದೂಸ್ತಾನದಲ್ಲಿ ಗೆದ್ದು ಇಲ್ಲ. ಹೌದು, ಒಂದು ಕಡೆ ದುಡ್ಡು, ಇನ್ನೊಂದು ಕಡೆ ಜನಸೇವೆ. ಅವ್ರ ಬಗ್ಗೆ ಯಾರು ಲಘುವಾಗಿ ಮಾತಾಡ್ತಾರೆ. ನಮ್ಮನ್ನೇ ನಾವು ಡಿ ಕೆ ಬ್ರದರ್ ಹೂವರ್ವಿ ಜನ ತೀರ್ಮಾನ ಎಕ್ಸ್ಪೆಕ್ಟೆಡ್ ಅದು, ಇಟ್ಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್. ಈ ಬಾರಿ ಅವರು ಸ್ಪರ್ಧೆ ಈಗಲೂ ಗೆಲ್ತಾರೆ. ಡಿ ಕೆ ಸುರೇಶ್ ಈ ಸಾರಿನೂ ಗೆಲ್ತಾರೆ. ಪಾಪ ಮಂಜುನಾಥ್ಗೆ ಯಾವ ಊರು ಗೊತ್ತಿಲ್ಲ, ಯಾವ ತಾಲೂಕು ಗೊತ್ತಿಲ್ಲ, ಯಾವ ಜನರು ಗೊತ್ತಿಲ್ಲ. ಅವರು 3 ಸಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಪ್ರತಿ ಹಳ್ಳಿ ಗೊತ್ತಿದೆ, ಜನರು ಗೊತ್ತಿದ್ದಾರೆ. ಅದರಿಂದ ಏನೇನು ಎಫೆಕ್ಟ್ ಆಗಲ್ಲ. ನಿಖಿಲು ಈ ವರ್ಷನೇ ನಾನು ಮಂಡ್ಯದಲ್ಲಿ ನಿಲ್ಲಿಸಬೇಕು ಅಂತ ತುಂಬ ಹಠ ಮಾಡಿ. ಅವರೇ ಮಾಡಿದ್ರ, ನೀವು ಮಾಡಿದ್ರಿ? ನಾನೇ ಮಾಡಿ. ಆದರೆ ಜನ ಕುಮಾರಸ್ವಾಮಿ ಬೇಕು ಅಂತ ನಾನು ಈ ವರ್ಷನೇ ನಿಲ್ಲಿಸಬೇಕು. ನನ್ನ ಕುಮಾರಸ್ವಾಮಿಗೆ ಚರ್ಚೆ. ಏಕೆ ನಾನು ಸತ್ಯ ಹೇಳಿದೆ, ಹಾರಸ್ಕೊಂಡಿದ್ದೆ ಎಲ್ಲ ಮಕ್ಕಳು. ಅವನು ಹಾರಸ್ಕೊಂಡು ಭಾಳ ಪ್ರಬಲವಾಗಿ. ಅದ್ಮೇಲೆ ಹೋದ್ ಸರಿ ಬೇಡ ಅಂತ, ಹೋದ್ ಸರಿ ಕೂಡುದು ಅಂದ್ರೆ ಏನು ಕಳೆದ ಸಾರಿನ ಅವ್ರ ಮಗ ನಿಲ್ಸಿದ್ರು, ಈ ಸಾರಿ ಅವರೇ ನಿಂತ್ಕೊಂಡಿದ್ದಾರೆ. ಅವ್ರ ಮಗ ನಿಂತ್ಕೊಂಡ್ರೇನು ಅವ್ರು ನಿಂತ್ಕೊಂಡ್ರು, ಎರಡು ಒಂದೇ ಅಲ್ಲ. ಆಗ ಒಂದು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಕಳೆದ ಸಾರಿ ಲೋಕಸಭಾ ಚುನಾವಣೆ ನಡೆದಾಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ರು, ಈಗ ಚೀಫ್ ಮಿನಿಸ್ಟರ್ ಇಲ್ಲ. ಅದರಿಂದ ಮಂಡ್ಯದಲ್ಲಿ ಸೋಲು ಗ್ಯಾರಂಟಿ. ಅವರು ಪಕ್ಕ ಸೋಲು. ಡಿ ಕೆ ಶಿವಕುಮಾರ್ ಅವ್ರ ಜೊತೆನಲ್ಲೇ ಜೋಡೆತ್ತು ಅಂತ ಕರೀತಿದ್ದಾರೆ. ಯಾರಿಗೆ? ಅವರಿಬ್ಬರಿಗೆ ಇಲ್ಲ. ಮತ್ತೆ ನಾನು ಹಾಸನದಲ್ಲಿ ಕ್ಯಾಂಪೇನ್ ಮಾಡದೆ ಹೋಗಿದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ಲಕ್ಕೆ ಸಾಧ್ಯ ಆಯ್ತಿಲ್ಲ. ನಾನು ಇಲ್ಲಿ ಸೋಲ್ಗೆ ಹೆಂಗೆ ನ್ಯಾಯಾಂಕರಣ ಆಗ್ತೀನಿ? ಅದು ಜನರು ಇವ್ರ ವಿರುದ್ಧ ಇದ್ರು, ಅದಕ್ಕೋಸ್ಕರ ಸೋತರು. ಕುಮಾರಸ್ವಾಮಿ ವಿರುದ್ಧ ಇದ್ರು, ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಇದ್ರು. ಸರ್ಕಾರ ಯಾರ ನೇತೃತ್ವದಲ್ಲಿ ನಡೀತಾ ಇತ್ತು? ವಿಷ್ಕಂಠ ಆಗಿ ನೀವು ಸರ್ಕಾರ ನಡೆಸಬೇಕಾದ ಪರಿಸ್ಥಿತಿ ಏನಿತ್ತು? ಈಗ ಸೋತ ಮೇಲೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಸರ್ಕಾರ ಕಳ್ಕೊಂಡ ಮೇಲೆ ಹಿಂಗಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಹೋಯ್ತು, ಕಾನ್ಫಿಡೆನ್ಸ್ ವೋಟನ್ನು ಮೂವ್ ಮಾಡಿದ್ರು, ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ಆಗ ಉತ್ತರ ಕೊಟ್ಟಿದ್ದಾರೆ. ಆಗ ಏನೇನು ಹೇಳಿದ್ರು ಅಂತ ಕ್ಯಾಂಪೇನ್ ತೆಗೆದು ನೋಡಿ ರೆಕಾರ್ಡ್ನಲ್ಲಿ ಏನು ಹೇಳಿದ್ದಾರೆ ಅವರು. ನಮ್ಮಿಂದ ನಾನು ವಿಷ್ಕಂಠನಾಗಿದೆ ಅಂತ ಹೇಳಿದಾರ? ಅಲ್ಲಿ ಹೇಳಲಿಲ್ಲ ಅಂತಂದ್ರೆ ಈಗ ಹೇಳೋದೆಲ್ಲ ಸುಳ್ಳಲ್ವಾ?